ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಪದ್ಮಿನಿ, ಪದ್ಮಿನಿ. ಇವನು ಶೋಭರಾಜ್ ಅಲ್ವಾ? ಮನೆ ಒಳಗೆ ಬಂದಿದ್ದಾನಲ್ಲ. ಪುಣ್ಯಕಿಗೆ ಅಮ್ಮಾಜಿ, ಚಿಕ್ಕಮ್ಮ, ಅತ್ತಿಗೆ ಯಾರೂ ಮನೇಲಿಲ್ಲ. ಏಯ್, ಶೋಭರಾಜ್ ತಾನೆ ನೀನು? ಇಲ್ಲಿಗೆ ಯಾಕೆ ಬಂದೆ? ಓ ನಂದನ್, ನೀನು ಸಿಕ್ಕಿದ್ದು ತುಂಬ ಒಳ್ಳೇದಾಯ್ತು. ಇಲ್ಲಿಗೆ ಯಾಕೆ ಬಂದೆ ಅದನ್ನು ಹೇಳು. ಒಂದು ಸೀಕ್ರೆಟ್ ಹೇಳಬೇಕಾಗಿತ್ತು. ಸೀಕ್ರೆಟ್? ಹೌದು. ಅದನ್ನು ಕೇಳಿದ್ರೆ ನಿನಗಾಗಿರೋ ಮೋಸ ನಿನಗೆ ಗೊತ್ತಾಗುತ್ತೆ. ಹೌದಾ? ಮೋಸ ಆಗಿದೆಯಾ? ಸರಿ, ಆಗಲಿ ಬಿಡು, ನೋ ಪ್ರಾಬ್ಲಮ್. ಏಯ್, ನಾನಿಲ್ಲಿ ತಮಾಷೆ ಮಾಡೋದಕ್ಕೆ ಬಂದಿಲ್ಲ. ಈ ವಿಷಯ ಕೇಳಿದ್ರೆ ನಿನ್ನ ಜೀವನ ಹಾಳಾಗತ್ತೆ. ನೀನು ಪದ್ಮಿನಿ ಮೇಲೆ ಇಟ್ಟಿರೋ ನಂಬಿಕೆ ಅಲ್ಲೋಲ ಕಲ್ಲೋಲ ಆಗತ್ತೆ. ಪಾಪ, ನಿನಗಾಗಿರೋ ಮೋಸನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ. ಈ ಸತ್ಯದ ಬೆಲೆ 4 ಲಕ್ಷ. ಕೊಟ್ಬಿಡು, ಸತ್ಯ ಹೇಳ್ತೀನಿ. 4 ಲಕ್ಷ ಬೇಕಾ? ಸತ್ಯ ಹೇಳ್ತೀಯ? ನನಗೆ ಯಾವ ಸತ್ಯ ಕೇಳೋ ಇಂಟ್ರೆಸ್ಟು ಇಲ್ಲ. ಏನು ಪದ್ಮಿನಿನ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ನನ್ನೂ ಮಾಡ್ಬೋದು ಅಂದ್ಕೊಂಡ್ಯಾ? ನನಗೆಲ್ಲ ಗೊತ್ತು, ಹೊರಡಿಲಿಂದ. ಬ್ರದರ್, ನೀನೇನು ಅಂದ್ಕೊಂಡಿದ್ದೀಯ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನ? ನಾನು ಪದ್ಮಿನಿ ಜೊತೆ ಹಾಗೆ ನಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅವಳು ನನಗೆ ಮೋಸ ಮಾಡಿದ್ದಾಳೆ. ಈ ಪದ್ಮಿನಿ ನೀನು ತಿಳ್ಕೊಂಡಾಗಿಲ್ಲ, ಬೇರೆ ಥರನೇ ಇದ್ದಾಳೆ. ಆ್ಯಕ್ಚುಲಿ ಹೆಣ್ಮಕ್ಳು ಅಂದರೆ ನನಗೆ ತುಂಬ ಗೌರವ, ಕನ್ಸರ್ನ್ ಇದೆ. ಅದಕ್ಕೆ ನಾನು ಪದ್ಮಿನಿಗೆ ಹೆಲ್ಪ್ ಮಾಡೋದಕ್ಕೆ ಹೋದೆ. ಆದರೆ ಅವಳು ನನಗೆ ಪಂಗನಾಮ ಹಾಕಿದ್ಲು. ಬಿಡು, ಇದನ್ನೆಲ್ಲ ನಿನಗೆ ಡೀಟೇಲಾಗಿ ಹೇಳ್ತೀನಿ. ನೋಡಿ ಶೋಭರಾಜ್, ನನಗೆಲ್ಲ ವಿಷಯ ಗೊತ್ತಿದೆ. ಪದ್ಮಿನಿ ರಿಲೇಟಿವ್ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಮದುವೆಗೆ ಬಂದವನು ನೀನು ಪದ್ಮಿನಿ ಬಗ್ಗೆ ನನ್ನ ಹತ್ರ ಹೇಳಕ್ಕೆ ಬರ್ತಿದ್ಯಾ? ನನಗೆಲ್ಲ ಗೊತ್ತಿದೆ, ಹೊರಡಿಲಿಂದ. ನಂದನ್, ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ನೋಡಿ ಶೋಭರಾಜ್, ಇವಾಗ ಮನೆಗೆ ಯಾರೋ ಬರ್ತಾ ಇದ್ದಾರೆ. ನೀನು ಇಲ್ಲಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಿನ್ನ ಜೊತೆ ಬೇಕಾದ್ರೆ ಫೋನಲ್ಲಿ ಮಾತಾಡ್ತೀನಿ, ಈಗ ಹೊರಡು. ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊ. ಆ ಪದ್ಮಿನಿ ನಿನಗೂ ನಿಮ್ಮ ಮನೆಯವ್ರಿಗೂ ಎಷ್ಟು ಮೋಸ ಮಾಡಿದ್ದಾಳೆ ಗೊತ್ತಾ? ಅದನ್ನು ನೀನು ಕೇಳಿಸ್ಕೊಂಡು ಓಹೋ ಹೋ 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 ಚೆಂದುಳ್ಳಿ ಚೆಲುವೆ ಪದ್ಮಿನಿಯವರು ಅವತ್ತು ನನಗೆ ಚಲ್ಲೆ ಹಣ್ಣು ತಿನ್ನಿಸಿ ಓಡ್ ಬಂದ್ರಿ ಅಲ್ವಾ? ಈಗ ನಾನು ನಿನ್ನ ಚರಿತ್ರೆ ಹೇಳೋದಕ್ಕೆ ನಿಮ್ಮ ಮನೆ ಹತ್ರ ಬಂದಿದ್ದೆ. ಏಯ್, ಪದ್ಮಿನಿ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು. ಇನ್ನೊಂದ್ಸಲ ಪದ್ಮಿನಿಗೆ ಫೋನ್ ಮಾಡೋದಾಗ್ಲಿ, ಮನೆ ಹತ್ರ ಬರೋದಾಗ್ಲಿ ಮಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಂದನ್, ನೀನು ಇವಳ ಪಾರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಾನು ಹೇಳೋ ಸತ್ಯನ ಒಂದೇ ಒಂದು ಸಲ ಕೇಳೋ. ಏನು ಸೀಕ್ರೆಟ್ ಅಂತ ಹೇಳ್ತಿದ್ದಾನೆ? ಅಂದರೆ ನಂದನವರು ನಿನಗೆ ತಾಳಿ ಕಟ್ಟಿರೋದು ಅಂತ ಗೊತ್ತಾ? ಅದು ಅವನಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಮದುವೆ ದಿನ ಅವನು ಎಲ್ಲಿದ್ದ ಹೇಳು? ಇಷ್ಟಕ್ಕೂ ಮನೆಯವರೆಲ್ಲ ಆಚೆ ಹೋಗೋರೆ. ಅವ್ರು ಬರೋಷ್ಟರಲ್ಲಿ ನೀವು ಹೋದ್ರೆ ಸಾಕು. ಇವಳೊಬ್ಳು ಊಸರು ಒಳ್ಳಿ ಮಹಾ ಸುಳ್ಳಿ. ನಿನ್ನ ಹತ್ರ ಒಂದು ಮಾತಾಡ್ತಾಳೆ, ನನ್ನ ಹತ್ರ ಒಂದು ಮಾತಾಡ್ತಾಳೆ. ದುಡ್ಡಿನ ಆಸೆಗೆ ನಿನ್ನ ಮದುವೆ ಆಗಿ ಮೋಸ ಮಾಡ್ತಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲ, ಸರಿಯಾಗಿ ದೇವ್ರ ದರ್ಶನ ಮಾಡಕ್ ಬಿಡದೆ ಗಡಿ ಬಿಡಿಲಿ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಅಮ್ಮಾಜಿ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಬೇಗ ಹೋಗ್ಬೇಕು. ಈ ಮನೇಲಿ ಸ್ವಲ್ಪ ಹೊತ್ತು ದೇವಸ್ಥಾನ ನೆಮ್ಮದಿಯ ಕಾಲ ಕಳಿಯೋದಿಕ್ಕೂ ಸ್ವತಂತ್ರ ಇಲ್ಲ ನೋಡಿ. ಜಯ, ಅರ್ಥ ಮಾಡ್ಕೋ. ಅಮ್ಮಾಜಿ ರಸ್ತೆಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ.
ಇವತ್ತು ಮನೆಗೆ ಯಾರೋ ಗೆಸ್ಟ್ ಬರ್ತಾರಂತೆ. ಅಮ್ಮಾಜಿ ಯಾವುದೋ ಮೀಟಿಂಗ್ ಹೋಗಿದ್ರು. ಮನೆಗೆ ಹೊರಡೋಣ ಅಂತ ನೋಡಿದ್ರೆ ಅವ್ರ ಕಾರ್ ಟೈರು ಪಂಚರ್ ಆಗಿತ್ತು. ಅದಕ್ಕೆ ನನಗೆ ಬೇಗ ಬಾರೋ ಅಂತ ಫೋನ್ ಮಾಡಿದ್ರು. ನಾನು ನಿನಗೆ ಬೇಗ ಹೊರಡು ಅಂತ ಗಡಿಬಿಡಿ ಮಾಡಿದೆ ಅಷ್ಟೇ. ಹೀಗೆ ಮುಖ ಗಂಟು ಹಾಕೊಂಡಿರ್ಬೇಡ, ನೋಡೋಕೆ ಚೆನ್ನಾಗಿ ಕಾಣಲ್ಲ. ನೋಡಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಕಂಟ್ರೋಲ್ ಮಾಡ್ತೀರಾ. ಯಾಕೆ ಈ ಮನೇಲಿ ನನ್ನನ್ನು ಬಿಟ್ಟರೆ ನಿಮ್ಮ ಮಾತು ಕೇಳೋರು ಯಾರೂ ಇಲ್ವಲ್ಲ. ನೀನಾದರೂ ಕೇಳ್ತೀಯಲ್ಲ. ಸ್ವಲ್ಪ ಬೇಗ ನಡಿಯಪ್ಪ. ಅಮ್ಮಾಜಿ ತುಂಬ ಹೊತ್ತಿಂದ ಕಾಯ್ತಾ ಇದ್ರಾ? ಹಾಗೇನಿಲ್ಲ ನರೇಂದ್ರ, ನನ್ನಿಂದಾಗಿ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ಗಡಿಬಿಡಿ ಆಯಿತು ಅನಿಸುತ್ತೆ ಅಲ್ವಾ ಜಯಂತಿ? ಪರವಾಗಿಲ್ಲ ಅಮ್ಮಾಜಿ. ನರೇಂದ್ರ, ನಾವು ಸ್ವಲ್ಪ ಬೇಗ ಮನೆಗೆ ಹೋಗಬೇಕು. ನಿನಗೆ ಗೊತ್ತಲ್ವಾ, ಇವತ್ತು ಚಂದುಲಾಲ್ ಮನೆಗೆ ಬರ್ತಾ ಇದ್ದಾರೆ. ಗೊತ್ತು ಅಮ್ಮಾಜಿ. ತುಂಬ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನರೇಂದ್ರ. ಅವ್ರನ್ನ ನಾವು ಸ್ವಾಗತ ಮಾಡಬೇಕು. ಮೊದಲು ಅವ್ರ ಟೈಮ್ಗೆ ನಾವು ತುಂಬ ಬೆಲೆ ಕೊಡಬೇಕು. ಯಾಕೆಂದರೆ ಅವರು ಟೈಮ್ಗೆ ಕರೆಕ್ಟಾಗಿ ಬಂದುಬಿಡ್ತಾರೆ. ಅವ್ರ ಜೊತೆ ಕೆಲಸ ಮಾಡೋ ಬಿಸ್ನೆಸ್ ಪಾರ್ಟ್ನರ್ಗೆ ಟೈಮ್ ಸೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸರ್ತಿ ಕಾಂಟ್ರಾಕ್ಟ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅಂಥವರು ಮನೆಗೆ ಬಂದು ಕಾಯೋದು ಚೆನ್ನಾಗಿರೋದಿಲ್ಲ ಅಲ್ವಾ? ಅದಕ್ಕೆ ಬೇಗ ಹೋಗೋಣ ಅಂತೆ. ಲೇಟ್ ಏನೂ ಆಗಲ್ಲ ಅಮ್ಮಾಜಿ, ಇನ್ನೊಂದು 10 ನಿಮಿಷ ಮನೆಗೆ ತಲುಪಿಬಿಡ್ತೀವಿ. ಸರಿ. ಪದ್ಮಿನಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನೀನೇನೋ ನನಗೆ ಇವಳ ಬಗ್ಗೆ ಹೇಳೋದು? ಹಾಂ, ಇವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಅಂತನೂ ಗೊತ್ತು. ನೀನೊಬ್ಬ 3rd ಕ್ಲಾಸ್ ಕೋಆರ್ಡಿನೇಟ್ರು. ಏನು ಇವಳು ಡ್ಯಾನ್ಸ್ ಮಾಡೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಾನು ಡ್ಯಾನ್ಸ್ ಮಾಡಬೇಡ ಅಂತ ಹೇಳಿದ್ಕೆ ಇವಳ ಕನಸನ್ನೇ ತ್ಯಾಗ ಮಾಡಿ ಬಂದಿರೋದು. ಆದರೆ ನೀನು ದುಡ್ಡು ಆಸೆ ತೋರಿಸಿ ಇವಳನ್ನ ನಿನ್ನ ಕಡೆಗೆ ಹೇಳ್ಕೊಳಕ್ಕೆ ನೋಡಿದೆ. ಇವಳು ಒಪ್ಪಲಿಲ್ಲ ಅಂತ ಗೊತ್ತಾದ ತಕ್ಷಣ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ. ಇವ್ರ ಅಪ್ಪಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಗಿ ಸಹಾಯ ಮಾಡೋ ನಾಟಕ ಮಾಡಿ ಮದುವೆ ದಿನಾನ ಇವಳ ಡ್ಯಾನ್ಸ್ ಶೋಗೆ ಕರ್ಕೊಂಡು ಹೋದೆ ಅಲ್ವಾ? ನನಗೆಲ್ಲ ಗೊತ್ತು ಕಣ. ಇನ್ಫ್ಯಾಕ್ಟ್ ಡ್ಯಾನ್ಸಿಗೆ ಹೋಗ್ತೀನಿ ಅಂತ ಪರ್ಮಿಷನ್ ಲೆಟ್ರ್ ಬರೆದು ನನ್ನ ಪರ್ಮಿಷನ್ ಸಿಕ್ಕ ಮೇಲೆ ಪದ್ಮಿನಿ ಹೊರಟಿದ್ದು. ಪದ್ಮಿನಿ ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ. ಆದರೆ ನೀನು ಮಾಡಿದ ಕೆಲಸದಿಂದ ಎಂಥ ದೊಡ್ಡ ಅನಾಹುತ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇಲ್ವಾ ನಿನಗೆ? ಬೇಗ ವಾಪಸ್ ಕರ್ಕೊಂಬಂದು ಬಿಡ್ತೀನಿ ಅಂತ ನಂಬಿಸಿ ಇವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವಳನ್ನ ರೂಮಲ್ಲಿ ಕೂಡ ಹಾಕ್ತೆ. ಪದ್ಮಿನಿ ತಾನು ಬರೋ ತನಕ ಪೂರ್ವಿ ತನ್ನ ಜಾಗದಲ್ಲಿ ಕೂತಿರ್ಲಿ ಅಂತ ಪೂರ್ವಿ ಗುಂಗಟ್ ಹಾಕ್ಸ್ಬಿಟ್ಟು ಹೋಗಿದ್ಲು. ಅವತ್ತು ಪದ್ಮಿನಿಗೆ ಪಾಪ ಮುಹೂರ್ತಕ್ಕೆ ಮುಂಚೆ ಬರಕ್ಕೆ ನೀನು ಬಿಡಲೇ ಇಲ್ಲ. ಗುಂಗಟ್ ಒಳಗಡೆ ಇರೋದು ಪೂರ್ವಿ ಅಂತ ನಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಪೂರ್ವಿಗೂ ಸತ್ಯ ಹೇಳಕ್ಕಾಗಲಿಲ್ಲ. ನಿನ್ ಸ್ವಾರ್ಥಕ್ಕೆ ನಮ್ಮ 3 ಜನರ ಜೀವನನೇ ಹಾಳು ಮಾಡ್ಬಿಟ್ಟಿಲ್ಲ. ಅವತ್ತು ನೀನು ಪದ್ಮಿನಿನ ಸರಿಯಾದ ಟೈಮಿಗೆ ಕಳಿಸಿದ್ರೆ ನಮ್ಮ ಜೀವನದಲ್ಲಿ ಇಂಥ ಅನಾಹುತ ಆಗ್ತಿತ್ತಾ? ಬಾಬಾ ಹೇಳು, ಆಗ್ತಿತ್ತಾ? ನಂದನವ್ರೆ, ನನ್ನ ಮಾತು ಕೇಳಿ. 1 ನಿಮಿಷ ಪದ್ಮಿನಿ. ಇವತ್ತು ನಾನು ಇವನ ಹತ್ರ ಉತ್ತರ ಕೇಳಲೇಬೇಕು. ಏಯ್, ಮಾತಾಡೋ. ಪದ್ಮಿನಿ ಅನ್ಕೊಂಡು ಪೂರ್ವಿಗೆ ತಾಳಿ ಕಟ್ಬಿಟ್ಟೆ ನಾನು. ಇದಕ್ಕೆಲ್ಲ ನೀನೇ ಕಾರಣ. ಹೇಳು, ಇದನ್ನೆಲ್ಲ ನೀನು ಸರಿ ಮಾಡ್ತೀಯಾ? ಇದ್ರ ಬಗ್ಗೆ ಎಳ್ಳಷ್ಟು ಗಿಲ್ಟ್ ಫೀಲಿಂಗ್ ನಿನಗಿಲ್ಲ. ಆದರೆ
ಈ ಸೀಕ್ರೆಟ್ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ಹೇಳಿಬಿಟ್ಟು ನನ್ನ ಲೈಫ್ನ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಅನ್ಕೊಂಡು ಬಂದೆ ಅಲ್ವಾ ಇವತ್ತು? ಇದೇ ತಾನೇ ನೀನು ಹೇಳ್ಬೇಕಂತ ಬಂದಿದ್ದು ಸೀಕ್ರೆಟು? ಏನೋ ನೀನು ಪದ್ಮಿನಿಗೆ ತಾಳಿ ಕಟ್ಟಿಲ್ವಾ? ನೀನು ತಾಳಿ ಕಟ್ಟಿದ್ದು ಪೂರ್ವಿಗ. ನಂದನ್, ಇದೆಲ್ಲ ನಿಜನಾ? ನಿಜವಾಗ್ಲೂ ಎಲ್ಲ ನಡೆದಿದ್ಯಾ? ಈ ವಿಷಯ ಎಲ್ಲ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಅಂದರೆ ನೀನು ಹೇಳ್ಬೇಕಂತ ಬಂದಿದ್ದು ಸೀಕ್ರೆಟು? ಅಯ್ಯೋ ನಂದನ್, ಪದ್ಮಿನಿ ಡ್ಯಾನ್ಸ್ ಮಾಡ್ತಾಳೆ, ಪದ್ಮಿನಿ ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಮದುವೆ ದಿನನೂ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಹೊರಗಡೆ ಬಂದಿದ್ಲು ಅಂತ ಹೇಳೋದಕ್ಕೆ ಬಂದೆ. ಆದರೆ ನೀನು ಇಂಥ ದೊಡ್ಡ ಸೀಕ್ರೆಟನ್ನು ಬಾಯಿ ಬಿಟ್ಬಿಟ್ಟಲ್ಲ ನಂದನ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಪಟಾಕಿ ಪೂರ್ವಿನ ಈಗ ನೀನು ಹೆಂಡ್ತಿ? ಮನೇಲಿ ಸೀಕ್ರೆಟು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮತ್ತೆ ಪದ್ಮಿನಿ ಕತ್ತಲೂ ತಾಳಿ ಇದೆ ಅಂದರೆ ಇದು ಡೂಪ್ಲಿಕೇಟಾ? ಅಂದರೆ ಪದ್ಮಿನಿ ತಾಳಿ ಹಾಕ್ಕೊಂಡಿರೋದು ಮನೆಯವ್ರಿಗೆ ತೋರಿಸೋದಕ್ಕೆ. ಅಬ್ಬಾ, ಎಂಥ ಡ್ರಾಮಾ. ನನ್ನ ಮೇಲೆ ಯಾಕೆ ಕೋಪಿಸ್ಕೊಳ್ತೀಯ ನಂದನ್? ಸತ್ಯ ಎಲ್ಲ ಹೇಳಿದ್ದು ನೀನೇ ಅಲ್ವಾ? ನೋಡು, ಮೊದಲಿಲ್ಲಿಂದ ಹೊರಡು. ಅಮ್ಮಾಜಿ ಬರ್ತಿದ್ದಾರೆ. ಅವ್ರು ಬಂದಾಗ ನೀನು ಇಲ್ಲಿದ್ದರೆ ಬೇರೆ ಥರನೇ ಆಗುತ್ತೆ. ಪ್ಲೀಸ್ ಇಲ್ಲಿಂದ ಹೊರಡು. ಓಕೆ, ಕೂಲ್ ನಂದನ್, ಹೋಗ್ತೀನಿ. ಮೀನು ಹಿಡೋಣ ಅಂತ ಬಂದೆ, ನನ್ನ ಬಲೆಗೆ ತಿಮಿಂಗ್ಲನೇ ಸಿಕ್ಕಿದೆ. ಮತ್ತೆ ಈ ಮನೆಗೆ ಬರೋದಕ್ಕೆ ನರೇಂದ್ರ, ಈ ಕಾರ್ ಯಾರ್ದು ಅಂತ ಗೊತ್ತಾ? ಇಲ್ಲ ಅಮ್ಮಾಜಿ, ಇಲ್ಲಿ ನಿಲ್ಸಿದ್ದಾರೆ ಅಂದರೆ ಯಾರೋ ನಮ್ಮನೆಗೆ ಬಂದಿರೋರ್ದೇ ಆಗಿರುತ್ತೆ. ಓ, ಚಂದುಲಾನೇನಾದ್ರೂ ಬಂದ್ಬಿಟ್ರಾ? ಪದ್ಮಿನಿನ ಸುಮ್ಮನೆ ಹೆದರ್ಸ್ಬೇಕು ಅಂತ ಬಂದೆ. ಆದರೆ ಅವಳು ನಾವು ಪ್ರತಿದಿನ ನಡ್ಸೋದಕ್ಕೆ ಒಂದು ಒಳ್ಳೆ ಅಸ್ತ್ರನೇ ಸಿಕ್ಬಿಡ್ತು. ಈ ಬಾಂಬನ್ನ ಒಳ್ಳೆ ಟೈಮ್ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತೀನಿ. ನನ್ನ ಲೈಫನ್ನು ಸ್ಪಾಯಿಲ್ ಮಾಡಿರೋ ಪದ್ಮಿನಿ ಮಾತ್ರ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಪದ್ಮಿನಿ, ನಿನಗಿದೆ ನೋಡು ಇನ್ನು ಮುಂದೆ. ನಾನು ಹೇಳಿದ್ನಲ್ಲ, ಅವರು ಟೈಮ್ ಸರಿಯಾಗಿ ಬಂದ್ಬಿಡ್ತಾರೆ. ಅವ್ರು ಬಂದಾಗ ನಾವಿಲ್ಲ ಅಂತ ನಮಗೋಸ್ಕರ ಕಾಯೋದು ಅಂದರೆ ಚೇಚೆ.
ನಮಸ್ಕಾರಮ್ಮ. ನಮಸ್ಕಾರ. ನೀವು ನಾನು ನಂದನ್ ಫ್ರೆಂಡು. ತುಂಬ ದಿನ ಆಗಿತ್ತು ಮಾತಾಡಿಸಿ, ಹಾಗೆ ಮಾತಾಡ್ಸ್ಕೊಳೋಣ ಅಂತ ಬಂದಿದ್ದೆ. ನಂದನ್ ಫ್ರೆಂಡಾ? ನಿಮ್ಮನ್ನು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಹೌದು, ನೋಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಚೆನ್ನಾಗಿ ಗೊತ್ತು, ಆದರೆ ನಿನ್ನನ್ನು ಯಾವತ್ತೂ ನೋಡಿಲ್ಲ. ಆಗಬಾರ್ದು ಅಂತ ದೇವ್ರ ಹತ್ರ ಹೋಗಿ ಕೇಳ್ಕೊಂಡು ಬಂದೆ. ನಂದನ್, ಈಗಷ್ಟೇ ಬಂದಿದ್ದಲ್ಲ ನಿನ್ನ ಫ್ರೆಂಡು, ಅವನು ನಿನ್ನ ಜೊತೆ ಓದ್ದವನ? ಅದು ಅಜ್ಜಿ ಅವನೊಬ್ಬ ಹಳೇ ಫ್ರೆಂಡು. ಕಾಲ್ ಮಾಡಿದ್ದ, ಇಲ್ಲೇ ಮನೆ ಅಂತ ಹೇಳಿದೆ, ಬರ್ತೀನಿ ಅಂತ ಬಂದು ಹೋದ. ಯಾಕೋ ಅವನನ್ನು ನೋಡಿದ ತಕ್ಷಣ ನನಗೆ ಸ್ವಲ್ಪ ವಿಚಿತ್ರ ಅನಿಸ್ತು. ಬಹುಶಃ ಈ ಮನೆಗೆ ನಿನ್ನ ಫ್ರೆಂಡ್ಸು ಏನು ವಿಶೇಷ ಇಲ್ಲದೆ ಬರೋದಿಲ್ವಲ್ಲ. ನೀನು ಹೊರಗಡೆ ಎಲ್ಲೂ ಹೋಗಬೇಡ. ಸರಿ ಅಜ್ಜಿ. ಅತ್ತೆ, ಕಾಫಿ ತರಲ್ಲ ನಿಮಗೆ? ಬೇಡಮ್ಮ, ಸುಮ್ಮನೆ ನಿನಗೆ ಯಾಕೆ ತೊಂದರೆ, ನಾನೇ ಮಾಡ್ಕೊಳ್ತೀನಿ. ನಂದನ ಹತ್ರ ಇವಳ ಬಗ್ಗೆ ಏನೇನೋ ಸುಳ್ಳು ಹೇಳಿದ್ದೀನಿ. ಇವಳು ಅವನಿರುವಾಗಲೇ ಇಷ್ಟು ಒಳ್ಳೆತನ ತೋರಿಸಿದ್ರೆ ಆಮೇಲೆ ನಾನು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಈ ಮಾಲ್ತಿ ಅಕ್ಕ ಯಾವಾಗ ಬರ್ತಾರೋ, ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡು ಸಾಕಾಗಿ ಹೋಗಿದೆ.